ನಿಮ್ಮ ಜೀವನವನ್ನು ಬದಲಾಯಿಸುವ ಒಂದು ಸಣ್ಣ ಅಭ್ಯಾಸ. ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಹೆಚ್ಚಿನವರು ಜೀವನದಲ್ಲಿ ದೊಡ್ಡ ಬದಲಾವಣೆ ಬೇಕೆಂದು ಬಯಸುತ್ತೇವೆ. ಆದರೆ ಒಂದು ತಪ್ಪು ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಇರುತ್ತದೆ. ದೊಡ್ಡ ಯಶಸ್ಸು ಪಡೆಯಬೇಕಾದರೆ ದೊಡ್ಡ ಕೆಲಸಗಳನ್ನೇ ಮಾಡಬೇಕು ಎಂದು. ಆದರೆ ನಿಜ ಏನೆಂದರೆ ಜೀವನವನ್ನು ಬದಲಾಯಿಸುವುದು ದೊಡ್ಡ ನಿರ್ಧಾರಗಳಲ್ಲ, ಪ್ರತಿದಿನ ಮಾಡುವ ಸಣ್ಣ ಅಭ್ಯಾಸಗಳು. ಒಂದು ಕಥೆಯನ್ನು ಕೇಳಿ. ಒಂದು ಹಳ್ಳಿಯಲ್ಲಿ ಇಬ್ಬರು ರೈತರು ವಾಸಿಸುತ್ತಿದ್ದರು. ಇಬ್ಬರಿಗೂ ಒಂದೇ ರೀತಿಯ ಜಮೀನು, ಒಂದೇ ರೀತಿಯ ಹವಾಮಾನ ಮತ್ತು ಒಂದೇ ರೀತಿಯ ಅವಕಾಶ. ಮೊದಲ ರೈತ ಪ್ರತಿದಿನ ಬೆಳಗ್ಗೆ ಸಮಯಕ್ಕೆ ಎದ್ದು ತನ್ನ ಹೊಲವನ್ನು ಸ್ವಚ್ಛಗೊಳಿಸುತ್ತಿದ್ದ. ಬೆಳೆಗೆ ನೀರು ಹಾಕುತ್ತಿದ್ದ, ಕಳೆಗಳನ್ನು ತೆಗೆಯುತ್ತಿದ್ದ. ದಿನಕ್ಕೆ ಸ್ವಲ್ಪ ಕೆಲಸವಾದರೂ ತಪ್ಪದೇ ಮಾಡುತ್ತಿದ್ದ. ಎರಡನೇ ರೈತ ಮಾತ್ರ ನಾಳೆಯಿಂದ ಮಾಡುತ್ತೇನೆ, ಇವತ್ತು ಸ್ವಲ್ಪ ಸುಸ್ತಾಗಿದೆ, ಒಂದು ದಿನ ಮಾಡದೇ ಇದ್ದರೆ ಏನಾಗುತ್ತದೆ ಎಂದು ಮುಂದೂಡುತ್ತಾ ಹೋದ. ಕೆಲವು ತಿಂಗಳುಗಳ ನಂತರ ಮೊದಲ ರೈತನ ಹೊಲ ಹಸಿರಾಗಿ ಬೆಳೆಗಳಿಂದ ತುಂಬಿತ್ತು. ಎರಡನೇ ರೈತನ ಹೊಲದಲ್ಲಿ ಕಳೆ ಗಿಡಗಳೇ ಹೆಚ್ಚು ಬೆಳೆದಿದ್ದವು. ಇಬ್ಬರಿಗೂ ಅವಕಾಶ ಒಂದೇ ಆಗಿತ್ತು, ಆದರೆ ಅವರ ಫಲಿತಾಂಶವನ್ನು ಬದಲಾಯಿಸಿದ್ದು ಅವರ ಪ್ರತಿದಿನದ ಸಣ್ಣ ಅಭ್ಯಾಸ. ಸ್ನೇಹಿತರೆ, ನಮ್ಮ ಜೀವನವೂ ಇದೇ ರೀತಿ. ಒಂದು ಪುಸ್ತಕದ ಕೇವಲ 5 ಪುಟಗಳನ್ನು ಪ್ರತಿದಿನ ಓದಿದರೆ 1 ವರ್ಷದ ನಂತರ ನೀವು ಹಲವು ಪುಸ್ತಕಗಳನ್ನು ಓದಿರುತ್ತೀರಿ. ಪ್ರತಿದಿನ ಕೇವಲ 10 ನಿಮಿಷ ವ್ಯಾಯಾಮ ಮಾಡಿದರೆ ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಪ್ರತಿದಿನ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿದರೆ ಕೆಲವು ವರ್ಷಗಳ ನಂತರ ಅದು ದೊಡ್ಡ ಮೊತ್ತವಾಗಿರುತ್ತದೆ. ಇದನ್ನೇ ಯಶಸ್ಸಿನ ರಹಸ್ಯ ಎಂದು ಹೇಳುತ್ತಾರೆ. ಒಂದು ಮರವನ್ನು ನೆಟ್ಟ ತಕ್ಷಣ ಅದರ ನೆರಳು ಸಿಗುವುದಿಲ್ಲ. ಪ್ರತಿದಿನ ನೀರು ಹಾಕಬೇಕು, ಕಾಳಜಿ ವಹಿಸಬೇಕು. ಸಮಯ ಕಳೆದಂತೆ ಅದು ದೊಡ್ಡ ಮರವಾಗಿ ಎಲ್ಲರಿಗೂ ನೆರಳಾಗುತ್ತದೆ. ನಮ್ಮ ಒಳ್ಳೆಯ ಅಭ್ಯಾಸಗಳು ಹಾಗೆಯೇ. ಆರಂಭದಲ್ಲಿ ಫಲಿತಾಂಶ ಕಾಣುವುದಿಲ್ಲ, ಆದರೆ ನಿರಂತರವಾಗಿ ಮಾಡಿದರೆ ಒಂದು ದಿನ ಎಲ್ಲರೂ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಗಮನಿಸಿ, ಯಶಸ್ವಿಯಾದವರು ವಿಭಿನ್ನ ಕೆಲಸಗಳನ್ನು ಮಾಡುವುದಿಲ್ಲ, ಅವರು ಸಾಮಾನ್ಯ ಕೆಲಸಗಳನ್ನು ನಿರಂತರವಾಗಿ ಮಾಡುತ್ತಾರೆ. ಇಂದು ನೀವು ನಿಮ್ಮನ್ನು ಕೇಳಿಕೊಳ್ಳಿ, ನಾನು ಪ್ರತಿದಿನ ಯಾವ ಒಳ್ಳೆಯ ಅಭ್ಯಾಸವನ್ನು ಬೆಳೆಸುತ್ತಿದ್ದೇನೆ? ನನ್ನ ಕನಸಿನತ್ತ ಪ್ರತಿದಿನ ಒಂದು ಹೆಜ್ಜೆಯಾದರೂ ಇಡುತ್ತಿದ್ದೇನೆಯೇ? ಅಥವಾ ನಾಳೆಯಿಂದ ಎಂದು ಹೇಳುತ್ತಾ ಸಮಯವನ್ನು ಕಳೆದುಕೊಳ್ಳುತ್ತಿದ್ದೇನೆಯೇ? ಒಂದು ದಿನ ನಿಮ್ಮ ಜೀವನವನ್ನು ಬದಲಾಯಿಸುವುದಿಲ್ಲ, ಆದರೆ ಪ್ರತಿದಿನ ಮಾಡಿದ ಒಳ್ಳೆಯ ಕೆಲಸಗಳು ನಿಮ್ಮ ಸಂಪೂರ್ಣ ಜೀವನವನ್ನೇ ಬದಲಾಯಿಸುತ್ತವೆ. ಆದ್ದರಿಂದ ಇಂದಿನಿಂದಲೇ ಒಂದು ಸಣ್ಣ ನಿರ್ಧಾರ ಮಾಡಿ. ಬೆಳಗ್ಗೆ ಸ್ವಲ್ಪ ಬೇಗ ಏಳಬಹುದು, 10 ನಿಮಿಷ ಪುಸ್ತಕ ಓದಬಹುದು, 15 ನಿಮಿಷ ಹೊಸ ಕೌಶಲ್ಯ ಕಲಿಯಬಹುದು, ಅಥವಾ ಪ್ರತಿದಿನ ನಿಮ್ಮ ಗುರಿಯನ್ನು 1 ಬಾರಿ ನೆನಪಿಸಿಕೊಳ್ಳಬಹುದು. ಈ ಸಣ್ಣ ಅಭ್ಯಾಸಗಳು ನಿಧಾನವಾಗಿ ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸುತ್ತವೆ. ವ್ಯಕ್ತಿತ್ವ ನಿಮ್ಮ ನಿರ್ಧಾರಗಳನ್ನು ಬದಲಾಯಿಸುತ್ತದೆ. ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ನೆನಪಿಡಿ, ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ, ಆದರೆ ಪ್ರತಿದಿನ ಮಾಡಿದ ಸರಿಯಾದ ಕೆಲಸಗಳು ಒಂದು ದಿನ ಯಶಸ್ಸನ್ನು ಖಂಡಿತ ತಂದುಕೊಡುತ್ತವೆ. ಆದ್ದರಿಂದ ಇಂದೇ ಆರಂಭಿಸಿ, ನಾಳೆಗಾಗಿ ಕಾಯಬೇಡಿ. ನಿಮ್ಮ ಜೀವನವನ್ನು ಬದಲಾಯಿಸುವ ಅತ್ಯುತ್ತಮ ಸಮಯ ಇದೇ ಕ್ಷಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ